ನಿಮ್ಮೆಲ್ಲರಿಗೂ ಮ್ಯಾಜಿಕಲ್ ಮ್ಯಾನಿಫೆಸ್ಟ್ ಚಾನಲ್ಗೆ ಸ್ವಾಗತ. ನೀವೆಲ್ಲ ಹೇಗಿದ್ದೀರಿ? ಇವತ್ತಿನ ವಿಡಿಯೋ ಈ ಜಾತಕದ ಆಗು ಹೋಗುಗಳ ಬಗ್ಗೆ ಮಾತಾಡುವ. ಎಷ್ಟೊಂದು ಜನ ತಮ್ಮ ಕುಂಡಲಿ ಜಾತಕ ಪಂಡಿತರಿಗೆ ತೋರಿಸಿರ್ತಾರೆ. ಕೆಲವೊಂದು ಜನರು ಕೈಯಲ್ಲೇ ಭವಿಷ್ಯ ನೋಡಲು ಕೈನೂ ತೋರಿಸ್ತಾರೆ. ಆಮೇಲೆ ಎಲ್ಲೋ ಜಾತಕ ತೋರಿಸಿದ್ದೆವು, ನಮ್ಮದರಲ್ಲಿ ಹೀಗೆ ಬರೆದಿತ್ತು ಹಾಗೆ ಬರೆದಿತ್ತು, ಅದನ್ನು ಮನಸ್ಸಿನಲ್ಲಿ ಸದಾಕಾಲ ಇಟ್ಕೊಂಡು ಯಾವಾಗಲೂ ಕೊರಗ್ತಾನೆ ಇರ್ತಾರೆ. ಅವ್ರ ತಲೆಯಲ್ಲಿ ಯಾವಾಗಲೂ ನೆಗೆಟಿವ್ ವಿಚಾರಗಳನ್ನೇ ತುಂಬಿಕೊಂಡಿರ್ತಾರೆ. ಆ ಕಾರಣಗಳಿಂದ ಯಾವುದೇ ಕೆಲಸ ಮಾಡಲು ಮನಸ್ಸು ಬರೋದಿಲ್ಲ ಅವರಿಗೆ. ಹೀಗೆ ಮಾಡಿದರೆ ಹಾಗಾಗ್ತದೆ, ಹಾಗೆ ಮಾಡಿದರೆ ಹೀಗಾಗ್ತದೆ ಅಂತ ಭಯ ಸದಾ ಕಾಡ್ತಾಲೇ ಇರ್ತದೆ. ಇದು ನನ್ನ ಸ್ವಂತ ಅನುಭವ ಕೂಡ. ಎಲ್ಲೋ ಕೈ ತೋರಿಸಿದ್ವಿ, ಹೆಚ್ಚಾಗಿ ನೆಗೆಟಿವ್ ವಿಷಯಗಳನ್ನೇ ತಲೆಗೆ ಹಚ್ಕೊಂಡಿವಿ. ಅದು ನಮ್ಮ ಬುದ್ಧಿ ಮೇಲೆ ತುಂಬ ಪರಿಣಾಮ ಬೀರ್ತದೆ. ಅದಕ್ಕೆ ವಿರುದ್ಧವಾಗಿ ನಾನು ಈಗ ಹೇಳ್ತೇನೆ, ನೀವು ಬಿಸ್ನೆಸ್ ಮಾಡ್ತಿದ್ದೀರಿ, ಇವರು ಜಾಬ್ ಮಾಡ್ತಾರೆ, ನೀವು ಒಂದು ಎಕ್ಸಾಮ್ದ ತಯಾರಿ ಮಾಡ್ತಾಯಿದ್ದೀರಿ, ನೀವು ನಿಶ್ಚಿಂತೆಯಿಂದಿರಿ, ನಿಮ್ಮ ಜಾಬ್ ಸೆಲೆಕ್ಷನ್ ಖಂಡಿತ ಆಗುವುದು, ನಿಮ್ಮ ಬಿಸ್ನೆಸ್ ಒಳ್ಳೆಯ ಅಭಿವೃದ್ಧಿ ಹೊಂದಿ ಪರಿಸ್ಥಿತಿ ಸುಧಾರಣೆ ಆಗ್ತದೆ, ಪತ್ನಿ ಮಕ್ಕಳು ಎಲ್ಲರೂ ಸುಖ ಶಾಂತಿಯಿಂದ ಇರ್ತಾರೆ ಅಂತ ಈ ಮಾತುಗಳನ್ನು ನಾನು ಹೇಳಿದರೆ ನೀವು ಅಷ್ಟು ಸೀರಿಯಸ್ ಆಗಿ ತಗೊಳ್ತೀರಾ? ಖಂಡಿತ ಇಲ್ಲ. ಅದೇ ಒಬ್ಬ ಯಾರೋ ಸಾಮಾನ್ಯ ವ್ಯಕ್ತಿ ಒಂದು ವೇಳೆ ಬಂದು ನಿಮಗೆ ಹೇಳಿದ, ನಿಮ್ಮ ಬಿಸ್ನೆಸ್ನಲ್ಲಿ ತುಂಬ ಕಷ್ಟದಿಂದ ನಡೀತದೆ ಮತ್ತು ನಿಮಗೆ ಕಷ್ಟದ ದಿನಗಳು ಭಾಳ ಬರಬಹುದು. ಆದರೆ ಅವನ ಮಾತನ್ನು ಬಹಳ ಡೀಪಾಗಿ, ಬಹಳ ಆಳವಾಗಿ ಒಳಗೆ ತಗೊಳ್ತೀರಿ. ಏಕೆಂದರೆ ನಮ್ಮ ಮೆದುಳು ನೆಗೆಟಿವ್ ಸಂಗತಿಗಳನ್ನು ಬಹಳ ಬೇಗ ಒಪ್ಪಿಕೊಂಡು ಬಿಡ್ತದೆ. ಅಂದರೆ ಬಹಳ ಜಾಸ್ತಿ ಹೆದರ್ತೀವಿ. ಹಾಗಾದರೆ ಜಾತಕದಲ್ಲಿ ಹೀಗೆ ಬರೆದಿದೆ, ಇದು ನಿಜವಾಗ್ಲೂ ಆಗುತ್ತಾ? ಆದರೆ ನಂದೇನು ಪರಿಸ್ಥಿತಿ? ಜಾತಕ ತೋರಿಸಿದಾಗ ಅವರು ಒಂದು 5 ಮಾತು ಹೇಳಿರ್ತಾರೆ. 3 ಮಾತು ಒಳ್ಳೆಯದೇ ಆಗಿರ್ತದೆ. ಒಳ್ಳೆಯ ಮಾತು ಎಂದು ಹೇಳಿದ ಕಡೆ ನಮ್ಮ ಲಕ್ಷ್ಯ ಆ ಕಡೆ ಹೋಗುವುದೇ ಇಲ್ಲ. ಆದರೆ ಬಾಕಿ ಉಳಿದ ಆ 2 ಮಾತಿನ ಮೇಲೆ ನಮ್ಮ ಗಮನ ಯಾವಾಗಲೂ ಉಳಿದು ಬಿಡ್ತದೆ. ಯಾವಾಗ ನಿಮ್ಮ ಲಕ್ಷ್ಯ ಆ 2 ಮಾತಿನಲ್ಲಿ ಇರ್ತದೆಯೋ ಅಂತಹ ಪರಿಸ್ಥಿತಿ ನಿಮ್ಮೆದುರು ಶುರುವಾಗಲು ಆರಂಭ ಮಾಡ್ತದೆ. ಆಮೇಲೆ ನಿಮಗೆ ಅನ್ನಿಸ್ತದೆ, ಈ 2 ಮಾತು 100ಕ್ಕೆ 100 ಸತ್ಯ. ಇದು ನನಗೆ ಮೊದಲೇ ಗೊತ್ತಿತ್ತು, ಯಾಕಂದರೆ ಜ್ಯೋತಿಷಿ ನನಗೆ ಹೇಳಿದ್ದ. ಅಂದರೆ ನಾವು ಯಾವುದರ ಮೇಲೆ ಜಾಸ್ತಿ ಫೋಕಸ್ ಅಂದರೆ ಲಕ್ಷ್ಯ ಕೊಡ್ತೀವಿಯೋ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಎಲ್ಲಿ ನಮ್ಮ ಧ್ಯಾನ ಕಡಿಮೆ ಮಾಡ್ತೀವೋ ಅದು ನಿಧಾನವಾಗಿ ಕರಗಿ ಮುಗ್ದೇ ಹೋಗ್ತದೆ. ಉದಾಹರಣೆಗೆ, ನೀವು ಒಂದು ಸಂಬಂಧದ ಬಗ್ಗೆ ನಿಮ್ಮ ಲಕ್ಷ್ಯ ಇದ್ದರೆ ಅದು ಸುಧಾರಣೆಗೊಂಡು ಒಂದು ಸಂತೋಷದ ಅನುಭವ ನಮಗೆ ಸಿಗ್ತದೆ. ಆದರೆ ಅದಕ್ಕೆ ವಿರುದ್ಧವಾಗಿ ಆ ಕಡೆ ನಾವು ಗಮನ ಹರಿಸದಿದ್ದರೆ ಆ ಸಂಬಂಧ ಅಲ್ಲಿಯೇ ನಿಂತು ಹೋಗ್ತದೆ. ನೀವು ಎಲ್ಲಿ ನಿಮ್ಮ ಲಕ್ಷ್ಯ ಫೋಕಸ್ ಮಾಡ್ತೀರಿ ಅಲ್ಲಿ ನಿಮ್ಮ ಎನರ್ಜಿ ಫ್ಲೋ ಆಗ್ತದೆ. ಇದು ನಿಜ. ಉದಾಹರಣೆಗೆ, ಒಂದು ಭೂತಗನ್ನಡಿ ಒಂದು ಪೇಪರ್ ಮೇಲೆ ಆ ಸೂರ್ಯಕಿರಣಗಳು ಎಲ್ಲಿರ್ತವೆ, ನಾವು ಒಂದು ಸಮಯದವರೆಗೆ ಅದನ್ನು ಫೋಕಸ್ ಮಾಡಿದರೆ ಅಲ್ಲಿ ಬೆಂಕಿ ತಗುಲುವುದು. ಇದನ್ನು ನೀವು ಸಾಕಷ್ಟು ಜನ ನೋಡಿದಿರಿ. ಒಂದು ವೇಳೆ ದುಡ್ಡಿನ ಮೇಲೆ ಲಕ್ಷ್ಯ ಕೊಟ್ಟರೆ ದುಡ್ಡು ಜಾಸ್ತಿ ಆಗುವುದು. ಆದರೆ ಅದನ್ನು ಮಾಡದೆ ದುಡ್ಡನ್ನೇ ಅಪಮಾನ ಮಾಡಿದರೆ ಅದು ನಮ್ಮಿಂದ ದೂರ ಹೋಗ್ತದೆ. ಅಂದರೆ ದುಡ್ಡು ಇರೋರ ಬಗ್ಗೆ ನಾವು ತಪ್ಪು ಮಾತಾಡ್ತೀವಿ, ದುಡ್ಡಿನ ಬಗ್ಗೆ ತಪ್ಪು ವಿಚಾರನೂ ಮಾಡ್ತೀವಿ. ಸೊ ಅದಕ್ಕೆ ನಮ್ಮ ಬಳಿ ದುಡ್ಡು ಬರುವುದೇ ಇಲ್ಲ. ಇನ್ನು ಈ ದುಡ್ಡಿನ ವಿಷಯ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮನಿ ಮ್ಯಾನಿಫೆಸ್ಟೇಷನ್ ಅದರ ಬಗ್ಗೆ ವಿಚಾರ ಮಾಡೋಣ. ಈಗ ನಮ್ಮ ಜಾತಕದ ವಿಷಯಕ್ಕೆ ಬರೋಣ. ಯಾರೋ ಜಾತಕದಲ್ಲಿ ಹೀಗೆ ಹೇಳಿದರು, ಕೈ ತೋರಿಸಿದಾಗ ಹಾಗೆ ಹೇಳಿದರು, ಅದನ್ನು ಬದಲಾವಣೆ ಮಾಡಬಹುದಾ? ಖಂಡಿತ ಅದನ್ನು ನಾವು ಚೇಂಜ್ ಮಾಡಬಹುದು. ಆದರೂ ಸಹ ಪಾಸಿಟಿವಿಟಿ ಬರ್ತಾನೇ ಇಲ್ಲ. ಇವನ್ ನಾನು ಹೇಳಿದರೂ ನಿಮ್ಮ ಕಡೆ ಪಾಸಿಟಿವಿಟಿ ಬರ್ತಾನೇ ಇಲ್ಲ ಅಂದ್ಕೊಳ್ಳೋಣ. ಹಾಗಾದರೆ ಈ ಜಗತ್ತನ್ನು ಯಾರು ಮಾಡಿದ್ದು? ಒಂದು ಶಕ್ತಿ, ಅದೇ ಈಶ್ವರ, ಆ ದೇವರು. ಒಂದು ವೇಳೆ ಅವನ ಕೃಪೆ ಆಗಿದ್ದಲ್ಲಿ ಜಾತಕದಲ್ಲಿ ಏನೇ ಬರೆದಿದ್ರೂ ಎಲ್ಲವೂ ಬದಲಾಗುತ್ತೆ. ಎರಡಷ್ಟು ಸಂಶಯ ಬೇಡ. ಅದರ ಬಗ್ಗೆ ಒಂದು ಮಹಾಭಾರತದ ಕಥೆ ಹೇಳ್ತೀನಿ. ಇದೆಲ್ಲ ನೀವು ಓದಿರ್ಬೋದು. ಪಾಂಡವರ ಸಲುವಾಗಿ ಸಂಧಿ ಮಾಡಲು ಕೃಷ್ಣ ಭಗವಾನ್ ಕೌರವರ ಕಡೆಗೆ ಹೋಗ್ತಾನೆ. ಇಬ್ಬರಿಗೂ ಅರ್ಧ ಪಾಲು ರಾಜ್ಯದಲ್ಲಿ ಬರಬೇಕು ಅಂತ ನ್ಯಾಯ ಮಾಡಲಿಕ್ಕೆ ಹೋಗ್ತಾನೆ.
ಆದರೆ ಶಕುನಿಯ ಕಾರಸ್ಥಾನದಿಂದ ದುರ್ಯೋಧನನ ಮನಸ್ಸು ಕೆಟ್ಟು ಪಾಲು ಕೊಡಲು ಆಗುವುದೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವನಿಗೆ ದುರ್ಯೋಧನ ಅಂತ ಹೆಸರು ಬಂದಿದ್ದು. ಕೊನೆ ಪಕ್ಷ 5 ಗ್ರಾಮಗಳನ್ನಾದರೂ ಕೊಡುವಂಥ ಸಂಧಿ ಮಾಡಿದಾಗ 1 ಇಂಚು ಭೂಮಿಯನ್ನು ಕೊಡಲಾರೆ ಎಂದು ಖಡಾಖಂಡಿತವಾಗಿ ದುರ್ಯೋಧನ ಹೇಳ್ತಾನೆ. ಅಲ್ಲದೆ ದೂತನಾಗಿ ಬಂದ ಶ್ರೀಕೃಷ್ಣ ಭಗವಾನನ್ನೇ ಬಂದಿ ಮಾಡಲು ಪ್ರಯತ್ನ ಮಾಡ್ತಾನೆ. ಅವನ ವಿಕರಾಳ ರೂಪ ನೋಡಿ ಎಲ್ಲರೂ ಹಿಂದೆ ಸರಿದು ಓಡಿ ಹೋಗ್ತಾರೆ. ಯಾವಾಗ ವಿನಾಶಕಾಲ ಮನುಷ್ಯನಿಗೆ ಬರುತ್ತದೆಯೋ ವಿವೇಕ ಅಂದರೆ ಬುದ್ಧಿ ಮೊದಲು ನಾಶವಾಗುತ್ತೆ. ಅದೇ ರೀತಿ ಧೃತರಾಷ್ಟ್ರ ದುರ್ಯೋಧನನ ತಂದೆ ಒಬ್ಬ ಜ್ಯೋತಿಷ್ಯನನ್ನು ಆ ಸ್ಥಾನಕ್ಕೆ ಕರೆಸಿದ. ಜ್ಯೋತಿಷ್ಯ ಪ್ರಕಾರ ದುರ್ಯೋಧನನ ಭಾಗ್ಯದಲ್ಲಿ ರಾಜ ಯೋಗ ಇದೆ, ಇವನು ಖಂಡಿತ ರಾಜ ಆಗೇ ಆಗ್ತಾನೆ ಅಂತ ಆ ಜ್ಯೋತಿಷಿ ನುಡಿದ. ಆದರೆ ಕೆಲ ದಿನಗಳ ಯುದ್ಧ ನಂತರ ಕೌರವರಿಗೆ ಸೋಲು ಅನುಭವಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಧೃತರಾಷ್ಟ್ರ ಮತ್ತೆ ಜ್ಯೋತಿಷನ ಕರೆದ. ಏನಾಗ್ತಾ ಇದೆ ಅಂತ ಅವನ ಕೇಳಿದ. ಅದಕ್ಕೆ ಅವನು ಹೇಳ್ತಾನೆ, ಯುದ್ಧ ಕ್ಷೇತ್ರದಲ್ಲಿ ಯಾರೋ ಒಬ್ರು ಇದ್ದಾರೆ, ಅವನಿಂದ ನಕ್ಷತ್ರ ತಾರೆ ಗ್ರಹಗಳ ಲೆಕ್ಕಾಚಾರ ಎಲ್ಲ ಬದಲಾಗ್ತಾ ಇದೆ. ಆವಾಗ ಸಂಜಯ ಹೇಳ್ತಾನೆ, ಅಲ್ಲಿ ಬೇರೆ ಯಾರೂ ಅಲ್ಲ, ಶ್ರೀಕೃಷ್ಣ ಭಗವಾನ್ ಇದ್ದಾನೆಂದು. ಅಂದರೆ ನಾವೆಲ್ಲ ಶ್ರೀಕೃಷ್ಣನ ಮೇಲೆ ನಂಬಿಕೆಯಿಂದ ಇರ್ತೀವಿ. ಎಲ್ಲ ದೇವರ ಮೇಲೆ ಬಿಟ್ಟುಬಿಡಿ, ನಿನಗೆ ಇದು ಅರ್ಪಣೆ ಅಂತ, ನೀನೇ ಇದನ್ನು ನೋಡ್ಕೊಳ್ಬೇಕು ಅಂತ ಅವನ ಮೇಲೆ ಹಾಕಿಬಿಡಿ. ಆದರೆ ನಮಗೆ ವಿಶ್ವಾಸ ಕಡಿಮೆ. ಯಾವಾಗ ನಂಬಿಕೆ ಕಡಿಮೆ ಇರುತ್ತೋ ಅಲ್ಲಿ ಕೆಲಸ ಆಗುವುದಿಲ್ಲ. ಒಂದು ವೇಳೆ ನಮಗೆ ಯಾವುದೋ ವಿಷಯದಲ್ಲಿ ತುಂಬ ಹೆದರಿಕೆ ಇದೆ, ಸಮಸ್ಯೆ ಇದೆ, ಎಲ್ಲವನ್ನು ದೇವರ ಪಾದಗಳಿಗೆ ಸಮರ್ಪಣೆ ಮಾಡಿಬಿಡಿ. ಇದು ನಿನ್ನ ಸಮಸ್ಯೆ, ನೀನೇ ಇದನ್ನು ಸಂಭಾಳಿಸಬೇಕು ಅಂತ. ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಯ ಸಮಾಧಾನ ಆಗೇ ಆಗುವುದು. ಆದರೆ ಕಿಂಚಿತ್ತೂ ಸಂಶಯ ಶಂಕೆ ಇರಲೇಬಾರದು. ಇದು ಆಗುತ್ತಾ ಇಲ್ಲ ಆಗುವುದಿಲ್ಲ ಎಂಬ ಸಂಶಯ ಯಾವುದೇ ಮೂಲೆಯಲ್ಲೂ ಇರಬಾರ್ದು. ಎಷ್ಟೋ ಜನರು ಇಲ್ಲಿ ಕೆಲಸ ಆಗದಿದ್ರೆ ಅಲ್ಲಿ ಹೋಗ್ತಾರೆ, ಅಲ್ಲಿಯೂ ಕೂಡ ಆಗದಿದ್ರೆ ಇನ್ನೊಂದು ಕಡೆ ಹೋಗ್ತಾರೆ. ಹಾಗೆ ಸುಮ್ಮನೆ ನಮ್ಮ ಕೆಲಸ ಎಲ್ಲ ಫಟಾಫಟ್ ಎಂದು ಆಗುತ್ತಾ? ಆಗ್ತದೆ. ವಿಶ್ವಾಸ ಇಡೀರಿ, ಮೇಲಿನವ ಎಲ್ಲ ಸರಿ ಮಾಡ್ತಾನೆ. ಈ ಎಲ್ಲ ನಕ್ಷತ್ರ ತಾರೆ ಗ್ರಹಗಳು ಎಲ್ಲ ದೇವರಿಂದ ಮಾಡಲ್ಪಟ್ಟಿವೆ. ಅದಕ್ಕಾಗಿ ಅಲ್ವೇ ನಾವು ಡೈರೆಕ್ಟ್ ದೇವರನ್ನೇ ಕಾಂಟ್ಯಾಕ್ಟ್ ಮಾಡಬೇಕು. ಉದಾಹರಣೆಗೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ಅಲ್ಲಿ ಹೊರಗಡೆ ಭಿಕ್ಷುಕರು ಕುಳಿತಿರ್ತಾರೆ. ಅವರು ದೇವರ ದರ್ಶನ ಮಾಡಲು ಬಂದವ್ರ ಜೊತೆ ಭಿಕ್ಷೆ ಕೇಳ್ತಾರೆ. ನೀವು ನೋಡಿರ್ಬೋದು, ಅವರು ಅಲ್ಲೇ ಕುಳಿತಿರ್ತಾರೆ, ಅಲ್ಲಿ ಬಂದ ಜನರನ್ನ ಭಿಕ್ಷೆ ಕೇಳ್ತಾರೆ. ಆದರೆ ಅವರು ದೇವರನ್ನು ಕೇಳಬೇಕು, ಜನರನ್ನಲ್ಲ. ದೇವರು ಕೊಡ್ತಾನೆ. ದೇವರನ್ನು ಕೇಳೋದು ಬಿಟ್ಟು ಜನರನ್ನು ಕೇಳ್ತಾರೆ. ಜನರು ಏನು ಕೊಡ್ತಾರೆ? ಅವ್ರ ಕಡೆ ಏನಿದೆ? ಆದ್ದರಿಂದ ದೇವರ ಮೇಲೆ ವಿಶ್ವಾಸ ಇಡೀರಿ, ಎಲ್ಲ ಒಳ್ಳೆಯದೇ ಆಗ್ತದೆ. ನಿಮಗೆ ಈ ವಿಡಿಯೋ ಹೇಗನ್ನಿಸಿತ್ತು ಕಾಮೆಂಟ್ ಖಂಡಿತ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಮನಸ್ಸಿಗೆ ಹಿಡಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ದೇವರು ನಿಮ್ಮೆಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ. ಥ್ಯಾಂಕ್ ಯು ಸೋ ಮಚ್.